ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ನಾವು ಹೊಸ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಯಾವುದು ಅಂದರೆ ಚತುರ್ಭುಜಗಳು. ಸೊ ಚತುರ್ಭುಜ ಇದು ಕೂಡ ಒಂದು ಬಹುಭುಜಾಕೃತಿಯಾಗಿದೆ. ಇದನ್ನು ನಾವು ಯಾವ ರೀತಿ ವ್ಯಾಖ್ಯಾನಿಸಬಹುದು ಅಂದರೆ, 4 ಏಕರೇಖಾಗತವಲ್ಲದ ಬಿಂದುಗಳು. 4 ಯಾವ ರೀತಿ ಅಂದರೆ, ಈ ರೀತಿ 4 ಬಿಂದುಗಳದಾವೆ. ಎ ಬಿ ಸಿ ಡಿ. ಈ 4 ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಇರಬಾರದು. ಅದಕ್ಕೆ ಏಕರೇಖಾಗತವಲ್ಲದ ಅಂತ ಕರೀತೀವಿ. ಈ 4 ಏಕರೇಖಾಗತವಲ್ಲದ ಬಿಂದುಗಳನ್ನ ನೋಡ್ರಿ, 4 ಏಕರೇಖಾಗತವಲ್ಲದ ಬಿಂದುಗಳು ಎ ಬಿ ಸಿ ಡಿ. 4 ಏಕರೇಖಾಗತವಲ್ಲದ ಬಿಂದುಗಳನ್ನು ರೇಖಾಖಂಡದ ಸಹಾಯದಿಂದ ಸೇರಿಸಿದಾಗ ಉಂಟಾಗುವಂತಹ ಆಕೃತಿಯನ್ನು ನಾವು ಏನು ಕರಿತೇವೆ? ಚತುರ್ಭುಜ ಅಂತ ಕರಿತೇವೆ. ಏನು ಕರಿತೇವೆ? ಚತುರ್ಭುಜ ಅಂತ ಕರಿತೇವೆ. ಏನ್ರಿ? 4 ಏಕರೇಖಾಗತವಲ್ಲದ ಬಿಂದುಗಳನ್ನು ರೇಖಾಖಂಡದ ಸಹಾಯದಿಂದ ಸೇರಿಸಿದಾಗ ಉಂಟಾಗುವಂತಹ ಆಕೃತಿಯನ್ನು ನಾವು ಏನು ಕರಿತೇವೆ ಅಂದ್ರೆ ಚತುರ್ಭುಜ ಅಂತ ಕರಿತೇವೆ. ಇನ್ನು ಚತುರ್ಭುಜದ ಲಕ್ಷಣಗಳನ್ನು ನೋಡುವಾಗ, ಚತುರ್ಭುಜಕ್ಕೆ 4 ಶೃಂಗಗಳಿವೆ, 4 ಕೋನಗಳಿವೆ, 4 ಬಾಹುಗಳಿವೆ ಮತ್ತು 2 ಕರ್ಣಗಳನ್ನು ಎಳೆಯುತ್ತೇವೆ. 2 ಕರ್ಣಗಳನ್ನು ಎಳೆಯುತ್ತೇವೆ. ಇನ್ನು ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿದೆ. ಬಾಹ್ಯ ಕೋನಗಳ ಮೊತ್ತವೂ ಕೂಡ 360 ಡಿಗ್ರಿ ಸಮ. ಇದು ಬಾಹ್ಯ ಕೋನ ಯಾವುದೇ ಬಹುಭುಜ ಆಗ್ತಿರೋಲ್ಲ. ಅದರ ಬಾಹ್ಯ ಕೋನದ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಸೊ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿಗೆ. ಹಾಗಾದ್ರೆ ಚತುರ್ಭುಜದ ಒಳಕೋನಗಳ ಮೊತ್ತವನ್ನು 360 ಡಿಗ್ರಿ ಹೆಂಗ ಸಾಧನೆ ಮಾಡಬೇಕು? ಚತುರ್ಭುಜದ ಒಳಕೋನಗಳ ಮೊತ್ತ, ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿಗೆ. ಹಾಗಾದ್ರೆ ಒಂದು ಚತುರ್ಭುಜವನ್ನು ರಚನೆ ಮಾಡ್ಕೊಳ್ಳೋಣ. ಎ ಬಿ ಸಿ ಡಿ. ಎಸ್ ದತ್ತ ಏನು ಕೊಟ್ಟಿದ್ದಾನೆ? ಎ ಬಿ ಸಿ ಡಿ ಒಂದು ಚತುರ್ಭುಜ. ಏನು ಕೊಟ್ಟಿದ್ದಾನೆ ನಾನು ಅಷ್ಟೇ ಬರ್ಕೊತೀನಿ. ಇನ್ನು ಸಾಧನೀಯ ಏನು ಸಾಧನೀಯ ಮಾಡ್ಕೋಬೇಕು? ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಕ್ವಲ್ ಟು 360 ಡಿಗ್ರಿಗೆ ಸಮ. ಇನ್ನು ರಚನೆಯನ್ನ ಮಾಡ್ಕೋತಾ ಇದ್ದೇನೆ ನೋಡ್ರಿ. ಏನು ರಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಕರ್ಣವನ್ನು ರಚಿಸ್ತಾ ಇದ್ದೇನೆ. ಬಿಡಿ ಕರ್ಣವನ್ನು ರಚಿಸಿದೆ. ಬಿಡಿ ಕರ್ಣವನ್ನು ಏನು ಮಾಡಿದ್ದೇವೆ? ರಚನೆ ಮಾಡ್ಕೊಂಡೇವಿ. ಇನ್ನು ಸಾಧನೆ ಇಲ್ಲಿ ಮೊದಲು ಒಂದು ತ್ರಿಭುಜ ತಗೊಳ್ಳೋಣ. ಏನು ತ್ರಿಭುಜ ಎ ಬಿ ಡಿಯಲ್ಲಿ ಕೋನ್ ಎ ಪ್ಲಸ್ ಕೋನ್ ಎ ಡಿ ಬಿ, ಇದೊಂದು ಕೋನ. ಆಮೇಲೆ ಎ ಡಿ ಬಿ ಪ್ಲಸ್ ಕೋನ ಎ ಬಿ ಡಿ ಈಕ್ವಲ್ ಟು 180 ಡಿಗ್ರಿ. ಯಾಕ? ತ್ರಿಭುಜದ ಒಳಕೋನ ಅಪ್ರಮೇಯ ಅಂತ ಕರಿತೇವ್ರಿ. ಸೊ ಅದೇ ರೀತಿಯಾಗಿ ತ್ರಿಭುಜ ಬಿ ಡಿ ಸಿಯಲ್ಲಿ कोण सी प्लस कोण सी डी बी
ಪ್ಲಸ್ ಕೋನ್ ಸಿ ಬಿ ಡಿ ಈಕ್ವಲ್ ಟು 180 ಡಿಗ್ರಿ. ಸೊ ಸೇಮ್ ತ್ರಿಭುಜದ ಒಳಕೋನ ಅಪ್ರಮೇಯ. ಹಾಗಾದ್ರೆ ಎರಡೂ ಸಮೀಕರಣವನ್ನು ವೀಕ್ಷಣೆ ಮಾಡ್ರಿ. 180 ಡಿಗ್ರಿಗೆ ಏನಾಗ್ಯಾವ ಅಂದ್ರೆ ಸಮನಾಗ್ಯಾವ. 180 ಡಿಗ್ರಿಗೆ ಏನಾಗ್ಯಾವ್ರಿ ಸಮನಾಗ್ಯಾವ. ಹಾಗಾದ್ರೆ ಇದಕ್ಕಿಂತ ಪೂರ್ವದೊಳಗೆ ಇನ್ನೊಂದು ಅಂಶವನ್ನು ತಿಳಿಸ್ತಾ ಇದ್ದೀನಿ ನೋಡ್ರಿ. ಏನು ಅಂದ್ರೆ ಕೋನ ಬಿ ಈಕ್ವಲ್ ಟು ಯಾವುದು ಎ ಬಿ ಡಿ ಪ್ಲಸ್ ಕೋನ್ ಸಿ ಬಿ ಡಿ ಅಂದ್ರೆ ಕೋನ್ ಬಿ ಅನ್ನ ಎರಡು ಭಾಗವನ್ನಾಗಿ ಮಾಡಿವಿ. ಅವು ಸಮ ಅದಾವಿಲ್ಲ ಗೊತ್ತಿಲ್ಲ, ಬಟ್ ಎರಡು ಭಾಗ ಮಾಡೇವಿ. ಎರಡು ಕೋನಗಳ ಭಾಗ ಯಾವ್ಯಾವ್ರಿ? ಎ ಬಿ ಡಿ ಮತ್ತು ಸಿ ಬಿ ಡಿ. ಅದೇ ರೀತಿಯಾಗಿ ಕೋನ ಡಿ ಅನ್ನು ಎರಡು ಭಾಗ ಮಾಡೇವಿ. ಯಾವ್ಯಾವು ಹೆಂಗ ನೋಡ್ರಿ, ಯಾವ ರೀತಿ? ಎ ಡಿ ಬಿ ಪ್ಲಸ್ ಕೋನ್ ಸಿ ಡಿ ಬಿ. ಈ ರೀತಿ ಕೋನ್ ಬಿ ಮತ್ತು ಕೋನ್ ಡಿ ಅನ್ನ ಎರಡು ಭಾಗಗಳ ಮೊತ್ತವಾಗಿ ಒಡ್ಕೊಂಡಿದ್ದಾರೆ. ಸೊ ಇವಾಗ ಸಮೀಕರಣ 1 ಸಮೀಕರಣ 2 ಅಂತ ಕೊಡ್ತೀನಿ. ಸೊ ಸಮೀಕರಣ 1 ಪ್ಲಸ್ ಸಮೀಕರಣ 2 ಸಮನಾದ ಅಂಶಗಳು ಸಮ ಅಂಶವನ್ನ ಕೂಡಿದಾಗ ಮೊತ್ತವು ಸಮನಾಗಿರುತ್ತೆ. ಸ್ವಯಂ ಸಿದ್ಧ 2 ಕೋನ್ ಎ ಪ್ಲಸ್ ಕೋನ್ ಎ ಡಿ ಬಿ ಪ್ಲಸ್ ಕೋನ್ ಎ ಬಿ ಡಿ ಮೊದಲನೇ ಸಮೀಕರಣ ಎಡಭಾಗ, ಎರಡನೇ ಸಮೀಕರಣದ ಎಡಭಾಗ ಡಿ ಬಿ ಪ್ಲಸ್ ಕೋನ್ ಸಿ ಬಿ ಡಿ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 180 ಡಿಗ್ರಿ. ಹಾಗಾದ್ರೆ ಕೋನ ಎ ಹಾಗೆ ಬರ್ಕೋತೀನಿ ಪ್ಲಸ್ ನೋಡ್ರಿ ಕೋನ ಎ ಡಿ ಬಿ ಪ್ಲಸ್ ಕೋನ ಸಿ ಡಿ ಬಿ. ಎ ಡಿ ಬಿ ಪ್ಲಸ್ ಸಿ ಡಿ ಬಿ ಅಂದ್ರೆ ನಾ ಕೋನ ಡಿ ಅಂತ ಬರ್ಕೋತಾ ಇದ್ದೇನೆ ಪ್ಲಸ್ ಕೋನ ಎ ಬಿ ಡಿ ಪ್ಲಸ್ ಕೋನ ಸಿ ಬಿ ಡಿ. ಎ ಬಿ ಡಿ ಪ್ಲಸ್ ಸಿ ಬಿ ಡಿ ಅಂದ್ರೆ ಯಾವ ಕೋನ ರೀ? ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು 180 ಪ್ಲಸ್ 180 360 ಡಿಗ್ರಿ. ಹಾಗಾದ್ರೆ ಆದ್ದರಿಂದ ಕೋನ್ ಎ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಪ್ಲಸ್ ಕೋನ್ ಡಿ ಈಕ್ವಲ್ ಟು 360 ಡಿಗ್ರಿಗೆ ಸಮನಾಗಿದೆ. ಸೊ ಈ ರೀತಿ ಚತುರ್ಭುಜದ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಪ್ರಮೇಯ ಆಗಿದೆ. ಇನ್ನು ಚತುರ್ಭುಜದ ಒಳಕೋನ ಪ್ರಮೇಯ ಆಯಿತು. ಇನ್ನು ಚತುರ್ಭುಜದಲ್ಲಿ ಕೋನಗಳ ಅನುಪಾತ ಕೊಟ್ಟಾಗ ಅವುಗಳ ಮೇಲಿನ ಸಮಸ್ಯೆ ನೋಡೋಣ. ನೋಡ್ರಿ, ಪ್ರಶ್ನೆಯನ್ನ ಕೇಳುವಂತಹ ವಿಧಾನ ಹೆಂಗಿರುತ್ತೆ? ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಥವಾ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಕೋನ್ ಎ ಅಥವಾ ಚತುರ್ಭುಜದಲ್ಲಿ ಕೋನಗಳ ಅನುಪಾತ 1 ಅನುಪಾತ 2 ಅನುಪಾತ 3 ಅನುಪಾತ 4 ಕೊಟ್ಟಾಗ ಅಂದ್ರೆ ಚತುರ್ಭುಜದ ಕೋನಗಳ ಅನುಪಾತ ಕ್ರಮವಾಗಿ ಯಾವ್ಯಾವ? ಕೋನ ಎ ಅನುಪಾತ, ಕೋನ ಬಿ ಅನುಪಾತ, ಕೋನ ಸಿ ಅನುಪಾತ, ಕೋನ ಡಿ ಇವುಗಳ ಅನುಪಾತ ಕೊಟ್ಟಾಗ ಎಲ್ಲ ಕೋನಗಳ ಬೆಲೆಯನ್ನು ಕಂಡಿಡ್ರಿ. ಹಾಗಾದ್ರೆ ನಮ್ಗೆ ಗೊತ್ತಿದೆ ಈ ಅನುಪಾತವನ್ನ ಈ ರೀತಿ ಬರ್ಕೊಳ್ರಿ. ಕೋನ ಎ ಅಂದ್ರೆ 1x ಅನ್ರಿ, ಕೋನ ಬಿ ಅಂದ್ರೆ 2x ಅನ್ರಿ, ಕೋನ ಸಿ ಅಂದ್ರೆ 3x ಅನ್ರಿ, ಕೋನ ಡಿ ಅಂದ್ರೆ 4x. ಸರಿ, x ಎಂಬುದು ಒಂದು ಸ್ಥಿರ ಕೋನದ ಅಳತೆ, ಒಂದು ಸ್ಥಿರ ಕೋನದ ಅಳತೆ ಆಗೈತಿ. ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಏನು? ಕೋನ್ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ್ ಸಿ ಪ್ಲಸ್ ಕೋನ್ ಡಿ ಈಕ್ವಲ್ ಟು 360 ಡಿಗ್ರಿ. ಏನ್ರಿ? ಚತುರ್ಭುಜದ ಒಳಕೋನಗಳ ಮೊತ್ತ ಅಂತ ಕರಿಬಹುದು ಅಥವಾ ಒಳಕೋನ ಪ್ರಮೇಯ ಅಂತಲೂ ಕರಿಬಹುದು. ಕೋನ ಎ 1x, ಕೋನ ಬಿ 2x, ಕೋನ ಸಿ 3x, ಕೋನ ಡಿ
4x ಈಕ್ವಲ್ ಟು 360 ಡಿಗ್ರಿ. ಇವುಗಳ ಮೊತ್ತವನ್ನು ಮಾಡಿದಾಗ 10x ಆಗುತ್ತೆ ಈಕ್ವಲ್ ಟು 360 ಡಿಗ್ರಿ. x ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 10. ಈ 0 ಈ 0. x ಈಕ್ವಲ್ ಟು ಎಷ್ಟು ಬರುತ್ತೆ? 36. ಅಂದರೆ ಸ್ಥಿರ ಕೋನ ಎಷ್ಟಾಯ್ತು? 36. ಹಾಗಾದ್ರೆ ಕೋನ ಎ 1x 1 ಇಂಟು 36 ಈಕ್ವಲ್ ಟು ಎಷ್ಟು ಡಿಗ್ರಿ? 36 ಡಿಗ್ರಿ. ಕೋನ ಬಿ 2x 2 ಇಂಟು 36 ಈಕ್ವಲ್ ಟು 72 ಡಿಗ್ರಿ. ಕೋನ ಸಿ 3x 3 ಇಂಟು 36 ಡಿಗ್ರಿ ಇದೆ. ಸೊ 108 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಕೋನ ಡಿ ಈಕ್ವಲ್ ಟು 4x 4 ಇಂಟು 36 144 ಆಗುತ್ತೆ. ಒಟ್ಟು ಮೊತ್ತ ಕೂಡಿಸ್ಬೇಕಾದ್ರೆ 6 2 8 8 ಇಂಟು 16 4 20 4 2 ನೋಡ್ರಿ 10 10 10 6 16 ಕೈಲ 1 1 2 3 360 ಡಿಗ್ರಿಗೆ ಸಮ. ಹಾಗಾದ್ರೆ ನಾವು ಮಾಡಿರುವಂಥ ಸಮಸ್ಯೆ ಸರಿಯಾಗಿದೆ. ಇನ್ನೂ ಒಂದು ರೀತಿ ಸಮಸ್ಯೆಗಳನ್ನ ಕೇಳಬಹುದು. ಯಾವ ರೀತಿ ಕೇಳಬಹುದು? ಯಾವ ರೀತಿ ಕೇಳ್ಬೋದ್ರಿ? ಏನು ಕೊಡ್ಬೋದು ಅಂದ್ರೆ ಕೋನ ಬಿ ಯು 60 ಡಿಗ್ರಿ ಆಗಿದೆ. ಕೋನ ಬಿ ಯು 60 ಡಿಗ್ರಿ ಆಗಿದೆ. ಉಳಿದ ಕೋನಗಳ ಅನುಪಾತ ಕ್ರಮವಾಗಿ ಕೋನ ಎ, ಕೋನ ಸಿ ಮತ್ತು ಕೋನ ಡಿ ಗಳ ಅನುಪಾತ ಅಂತ ಕೇಳ್ಬೋದು. ಏನ್ರಿ? ಸೊ 2 ಅನುಪಾತ 4 ಅನುಪಾತ 6 ಅಂತ ಕೇಳ್ಬೋದು. ಹಾಗಾದ್ರೆ ಉಳಿದ ಕೋನಗಳ ಅಳತೆ ಕಂಡಿಡ್ರಿ. ಸೊ ಅದೇ ರೀತಿಯಾಗಿ ಕೋನ ಎ ಅಂದ್ರೆ 2x ಆಗಿರಲಿ ಅಂದ್ರೆ ಸ್ಥಿರ ಕೋನ. ಕೋನ ಬಿ ಅಂದ್ರೆ 4x ಆಗಿರಲಿ. ಕೋನ ಸಿ ಅಂದ್ರೆ 4x ಆಗಿರಲಿ. ಕೋನ ಡಿ ಅಂದ್ರೆ 6x ಆಗಿರಲಿ. ಕೋನ ಬಿ ಅವನೇ ಕೊಟ್ಟಿದ್ದಾನ 60 ಡಿಗ್ರಿ. ಸೊ ಚತುರ್ಭುಜದ ಒಳಕೋನಗಳ ಪ್ರಮೇಯ ಗೊತ್ತಿದೆ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಕ್ವಲ್ ಟು 360 ಡಿಗ್ರಿ ಇದೆ. ಹಾಗಾದ್ರೆ ಕೋನ ಎ 2x, ಕೋನ ಬಿ 60 ಡಿಗ್ರಿ, ಕೋನ ಸಿ 4x, ಕೋನ ಡಿ 6x ಈಕ್ವಲ್ ಟು 360 ಡಿಗ್ರಿ. 2x ಪ್ಲಸ್ 4x ಪ್ಲಸ್ 6x ಮಾಡಿದಾಗ 12x ಬರುತ್ತೆ ಈಕ್ವಲ್ ಟು 360 ಡಿಗ್ರಿ ಮೈನಸ್ 60 ಡಿಗ್ರಿ. 12x ಈಕ್ವಲ್ ಟು 300 ಡಿಗ್ರಿ ಆಗುತ್ತೆ. x ಈಕ್ವಲ್ ಟು 300 ಭಾಗಲೆ 12. 6 2 6 5 30 0ಗೆ 0 2 1 2 25. x ಈಕ್ವಲ್ ಟು ಎಷ್ಟು? 25 ಆಯಿತು. ಹಾಗಾದ್ರೆ ಕೋನ ಬಿ ಎ ಬೇಕಾಗಿದೆ 2x ಈಕ್ವಲ್ ಟು 2 ಇಂಟು 25 ಈಕ್ವಲ್ ಟು 50 ಡಿಗ್ರಿ. ಕೋನ ಸಿ ಬೇಕಾಗಿದೆ 4x 4 ಇಂಟು 25 ಈಕ್ವಲ್ ಟು 100 ಡಿಗ್ರಿ. ಕೋನ ಡಿ ಬೇಕಾಗಿದೆ 6x 6 ಇಂಟು 25 ಈಕ್ವಲ್ ಟು 150 ಡಿಗ್ರಿ 150 ಡಿಗ್ರಿ. ಸೊ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನೂ ಒಂದು ಸಮಸ್ಯೆ ನೋಡೋಣ. ಯಾಕಪ್ಪ ಅಂದ್ರೆ ನಾನು ನೋಡಿರುವಂಥ ಒಂದು ಕೆಲವು ಸಮಸ್ಯೆ ಒಳಗಡೆ ಈ ರೀತಿ ಇದೆ. ಕೋನ ಎ x ಪ್ಲಸ್ 15, ಕೋನ ಬಿ 2x ಪ್ಲಸ್ 30, ಕೋನ ಸಿ x ಮೈನಸ್ 30, ಕೋನ ಡಿ 3x ಮೈನಸ್ 10 ಅಥವಾ 25. ಸೊ ಇದು ಒಂದು ಪುಸ್ತಕದಲ್ಲಿದೆ 25, 7th ಪುಸ್ತಕದೊಳಗಡೆ. ಸೊ ಈ ರೀತಿ x ಬೆಲೆಯನ್ನು ಕೊಟ್ಟಾಗ ನಿಮಗೆ ನೇರವಾಗಿ ನಾವು ಚತುರ್ಭುಜದ ಒಳಕೋನಗಳ ಮೊತ್ತ ಪ್ರಮೇಯನ ಹಚ್ಚಿಬಿಡೋಣ. ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಕ್ವಲ್ ಟು 360 ಡಿಗ್ರಿ. ಚತುರ್ಭುಜದ ಒಳಕೋನ ಪ್ರಮೇಯ. ಸೊ ಯಾಕೆ ಇಲ್ಲಿ ಕಾರಣವನ್ನು ಬ್ರಾಕೆಟ್ನಾಗ ಬರೀಬೇಕ್ರಿ ಅಂದ್ರೆ ರೇಖಾಗಣಿತ
ಏನಪ್ಪಾ ಅಂದ್ರೆ ನಾವು ತಗೊಂಡಂತ ಅಂಶ ಹೆಂಗ್ ಬಂದದ ಅಂತೇಳಿ ತೋರಿಸಿಕೊಡ್ತದಲ್ಲ, ಅದಕ್ಕೆ ನಾವು ಅಲ್ಲಿ ಕಾರಣವನ್ನ ಬರ್ದಾಗ ಸೊ ಸರಳವಾಗಿ ಅರ್ಥ ಆಗ್ತದ. ಇದು ಯಾಕೆ ಬಂದದ ಅನ್ನೋದು ಗೊತ್ತಾಗ್ತದ ಕಾರಣ ಬರೆಯೋದ್ರಿಂದ. ಇನ್ನು ಕೋನ ಎ ಎಕ್ಸ್ ಪ್ಲಸ್ 15 ಡಿಗ್ರಿ ಇದೆ, ಕೋನ ಬಿ 2x ಪ್ಲಸ್ 30 ಡಿಗ್ರಿ ಇದೆ, ಕೋನ ಸಿ ಎಕ್ಸ್ ಮೈನಸ್ 30 ಡಿಗ್ರಿ ಇದೆ, ಕೋನ ಡಿ 3x ಮೈನಸ್ 25 ಡಿಗ್ರಿ ಇದೆ, ಈಕ್ವಲ್ ಟು 360 ಡಿಗ್ರಿ. ಸೊ ಪ್ಲಸ್ 30 ಡಿಗ್ರಿ ಮೈನಸ್ 30 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. 2x ಒಂದು ಇದು ಎಕ್ಸ್ 2x 3x 4x 4x 3x 7x ಆಗುತ್ತೆ, ಪ್ಲಸ್ 15 ಡಿಗ್ರಿ ಮೈನಸ್ 25 ಡಿಗ್ರಿ ಈಕ್ವಲ್ ಟು 360 ಡಿಗ್ರಿ. 7x ಈಕ್ವಲ್ ಟು ಮೈನಸ್ 10 ಡಿಗ್ರಿ ಈಕ್ವಲ್ ಟು 360 ಡಿಗ್ರಿ. 7x ಈಕ್ವಲ್ ಟು 310 ಮೈನಸ್ 10 ಆ ಕಡೆ ಹೋದ್ರೆ ಪ್ಲಸ್ 10 ಆಗುತ್ತೆ. 7x ಈಕ್ವಲ್ ಟು 370 ಡಿಗ್ರಿ. ಎಕ್ಸ್ ಈಕ್ವಲ್ ಟು 370 ಭಾಗಲೇ 7. 7 ಅಂದರೆ 7 ಐದಲೇ 35, 2 ಉಳಿತು 20, 7 2 14, 6 ಉಳಿತು, 10 ಬಿಂದು ಕೊಟ್ಕೊಳ್ಳೋಣ್ರಿ, 6 ಉಳಿತು 60 ಆಯಿತು, 7 8 56, ಸೊ 4 ಉಳಿಯುತ್ತೆ 40, 7 5 35, ಮತ್ತು 5 ಉಳಿಯುತ್ತೆ, 7 7 49, 1 ಉಳಿಯುತ್ತೆ, ಹಾಗೆ ಕಂಟಿನ್ಯೂ ಆಗ್ತದೆ. ಸೊ ಎಕ್ಸ್ ಈಕ್ವಲ್ ಟು ಸುಮ್ಮನೆ ಸ್ಥಿರವಾಗಿ 52.85 ಡಿಗ್ರಿ ಇರ್ತದೆ. ಸೊ ಬೆಲೆಗಳನ್ನು ಹಾಕಿದಾಗ ಕೋನ ಎ ಎಕ್ಸ್ ಅಂದರೆ 52.85 ಬಂದಿದೆ, ಪ್ಲಸ್ 15 ಡಿಗ್ರಿ ಮಾಡಿರಿ, ಅವಾಗ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ ಅಂದರೆ 67.85 ಡಿಗ್ರಿ ಆಗುತ್ತೆ. ಕೋನ ಬಿ ಈಕ್ವಲ್ ಟು 2x ಪ್ಲಸ್ 30 ಡಿಗ್ರಿ ಇದೆ. ಸೊ 52.85 ಇಂಟು 2 ಪ್ಲಸ್ 30 ಡಿಗ್ರಿ. 5 2 2 10, 1 ಉಳಿತು, 2 2 16, 1 17, 1 ಉಳಿತು, 14 1 15, 2 5 10, 2 ಬಿಟ್ಟು ಬಿಂದು ಇದೆ, ಪ್ಲಸ್ 30 ಡಿಗ್ರಿ. ಸೊ 135.70 ಡಿಗ್ರಿ. ಸೊ ಅದೇ ರೀತಿಯಾಗಿ ಕೋನ ಸಿ ಎಕ್ಸ್ ಮೈನಸ್ 30 ಇದೆ, 52.85 ಮೈನಸ್ 30 ಡಿಗ್ರಿ 22.85 ಡಿಗ್ರಿ ಆಗುತ್ತೆ. ಸೊ ಕೋನ ಡಿ ಅನ್ನು ಮಾಡೋಣ. ಇಲ್ಲಿ ಕೋನ ಡಿ ಈಕ್ವಲ್ ಟು 3x ಮೈನಸ್ 25 ಇದೆ. ಸೊ 3 ಇಂಟು 52.85 ಮೈನಸ್ 25 ಇದೆ. 3 5 15, 1 ಉಳಿತು, 3 8 24, 1 25, 2 ಉಳಿತು, ಬಿಂದು ಕೆಳಗಡೆ ಬಿಂದು ಕೊಡ್ತಂದ್ರೆ 2 ಸ್ಥಾನ ಬಿಟ್ಟು. ಸೊ 3 2 6, 1 8, 3 5 15 ಮೈನಸ್ 25. ಸೊ 8ರ ಬಿಂದು ಕೆಳಗಡೆ ಬಿಂದು 55 ಹಾಗೆ ಬಿಡ್ಕೊಂಡು ಬಿಂದುವನ್ನು. ಸೊ 8ರಲ್ಲಿ 5 ಹೋದರೆ 3, 5ರಲ್ಲಿ 2 ಹೋದರೆ 3, ಸೊ 1. ಹಾಗಾದರೆ ಎ 67.85 ಡಿಗ್ರಿ, ಬಿ 135.70 ಡಿಗ್ರಿ, ಸಿ 22.85 ಡಿಗ್ರಿ ಮತ್ತು ಡಿ 133.55 ಡಿಗ್ರಿ. ಸೊ ಈ ರೀತಿ ಕೋನದ ಅಳತೆಯನ್ನು ನಾವು ಏನು ಮಾಡ್ಬೋದು ಅಂದ್ರೆ ಕೇಳ್ಬೋದು. ಹಾಗಾದರೆ ಚತುರ್ಭುಜದ ಒಳಕೋನ ಮೊತ್ತ ಕಂಡುಹಿಡಿದು ಹೆಂಗೆ ಗೊತ್ತಾಯಿತು, ಅವುಗಳ ಒಳಗೋಣ ಕೊಟ್ಟಂತಹ ಕೋನಗಳ ಅನುಪಾತ ಮತ್ತು ಎಕ್ಸ್ನ ವ್ಯಾಲ್ಯೂವನ್ನು ಕಂಡುಹಿಡಿದು ಗೊತ್ತಾಗಿದೆ. ಸೊ ಮುಂದೆ ಚತುರ್ಭುಜದ ವಿಧಗಳನ್ನು ನೋಡೋಣ. ಓಕೆ, ಸೊ ಚತುರ್ಭುಜದ ವಿಧಗಳೆಷ್ಟ್ರಿ ಅಂದರೆ 2. ಚತುರ್ಭುಜದ ವಿಧಗಳೆಷ್ಟ್ರಿ 2. ಸೊ ಯಾವ್ಯಾವ್ರಿ ಅಂದ್ರೆ ಸಮಾಂತರ ಚತುರ್ಭುಜ, ಇನ್ನೊಂದು ಸಮಾಂತರವಲ್ಲದ ಚತುರ್ಭುಜ. ಸಮಾಂತರ ಚತುರ್ಭುಜ, ಸಮಾಂತರವಲ್ಲದ ಚತುರ್ಭುಜ. ಹಾಗಾದ್ರೆ ಸಮಾಂತರ ಚತುರ್ಭುಜ ಅಂದ್ರೇನು, ಸಮಾಂತರವಲ್ಲದ ಚತುರ್ಭುಜ ಅಂದ್ರೇನು? ಇಲ್ಲಿ ಸಮಾಂತರ ಚತುರ್ಭುಜ ಅಂದ್ರೆ ಚತುರ್ಭುಜದ 2 ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರಬೇಕು. ಚತುರ್ಭುಜದ ಅಭಿಮುಖ 2 ಜೊತೆ ಅಭಿಮುಖ ಬಾಹುಗಳು ಏನಾಗಿರ್ಬೇಕ್ರಿ, ಸಮಾಂತರವಾಗಿರ್ಬೇಕು. ಹಾಗಾದ್ರೆ ಅಭಿಮುಖ ಬಾಹುಗಳು ಯಾವ್ಯಾವ? ಪಿ ಕ್ಯೂ ಸಮಾಂತರ ಎಸ್ ಆರ್, ನೆಕ್ಸ್ಟ್ ಪಿ ಎಸ್ ಸಮಾಂತರ ಕ್ಯೂ ಆರ್. ಸೊ ಈ ಬಾಹು
ಏನಾಗಿರ್ಬೇಕು, ಸಮಾಂತರವಾಗಿರ್ಬೇಕು. ಇದು ಒಂದು ಜೊತೆ. ಈ ಬಾಹು ಏನಾಗಿರ್ಬೇಕು, ಸಮಾಂತರವಾಗಿರ್ಬೇಕು. ಹಾಗಾದ್ರೆ ಇದು ಎರಡನೇ ಜೊತೆ. ಸೊ ನಾವು ಹೇಳ್ಬೋದು ಏನು ಅಂದ್ರೆ ಬರೇ ಚತುರ್ಭುಜದ ಎರಡು ಜೊತೆ ಅಭಿಮುಖ ಬಾಹುಗಳು ಏನಾಗಿರ್ಬೇಕ್ರಿ, ಸಮಾಂತರವಾಗಿರ್ಬೇಕು. ಆ ಚತುರ್ಭುಜವನ್ನ ನಾವೇನ್ ಕರಿತೀವಿ, ಸಮಾಂತರ ಚತುರ್ಭುಜ ಅಂತ ಕರಿತಾ ಇದ್ದಾವೆ. ಇನ್ನು ಸಮಾಂತರವಲ್ಲದ ಚತುರ್ಭುಜ ಅಂದ್ರೆ ಗೊತ್ತಾಗ್ಬೋದು, ಚತುರ್ಭುಜದ ಬಾಹುಗಳು ಸಮಾಂತರ ಇರ್ಬೋದು, ಇರ್ಲಿಕ್ಕಿಲ್ಲ, ಅಂತಹವುಗಳನ್ನು ನಾವೇನ್ ಕರಿತೀವಿ, ಸಮಾಂತರವಲ್ಲದ ಚತುರ್ಭುಜ ಅಂತ ಕರಿತೇವೆ. ಸೊ ಇಲ್ಲಿ ಒಂದು ಜೊತೆ ಸಮಾಂತರವಾಗಿರ್ಬೋದು, ಇಲ್ಲ ಒಂದು ಜೊತೆ ಕೂಡ ಸಮಾಂತರವಾಗದೇ ಇರಬಹುದು. ಅಂತಹವುಗಳನ್ನು ನಾವೇನ್ ಕರಿತೇವೆ, ಸಮಾಂತರವಲ್ಲದ ಚತುರ್ಭುಜ ಅಂತ ಕರಿತೇವೆ. ಇನ್ನು ಸಮಾಂತರ ಚತುರ್ಭುಜದೊಳಗಡೆ ಏನೇನು ವಿಶೇಷ ಲಕ್ಷಣಗಳದಾವ. ಸೊ ಸಮಾಂತರ ಚತುರ್ಭುಜದ ಸ್ವಲ್ಪ ಚಿತ್ರವನ್ನ PQRS ನೋಡ್ರಿ, ಏನು ಸಮಾಂತರ ಚತುರ್ಭುಜದ ಲಕ್ಷಣಗಳು. ಸೊ ಅಭಿಮುಖ ಬಾಹುಗಳು ಏನಾಗಿರುತ್ತವೆ ಅಂದ್ರೆ ಸಮವಾಗಿರುತ್ತವೆ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮವಾಗಿರುತ್ತವೆ. ನೆಕ್ಸ್ಟ್ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತವೆ ಅಂದ್ರೆ ಸಮನಾಗಿರುತ್ತವೆ. ಅಭಿಮುಖ ಕೋನಗಳು ಏನಾಗಿರುತ್ತವೆ, ಸಮನಾಗಿರುತ್ತವೆ. ಇನ್ನು ಕರ್ಣಗಳು ಸಮನಾಗಿ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಸಮನಾಗಿ ಏನ್ ಮಾಡ್ತಾವ್ರಿ, ಅರ್ಧಿಸುತ್ತವೆ. ಇದಾದ್ಮೇಲೆ ಪ್ರತಿಯೊಂದು ಕರ್ಣವು ಒಂದು ಕರ್ಣವನ್ನು ಅಳಗಿಸ್ತಾ ಇದ್ದೇನೆ. ಪ್ರತಿಯೊಂದು ಕರ್ಣವು ಸಮಾಂತರ ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಪ್ರತಿಯೊಂದು ಕರ್ಣ. ಸೊ ಈ ಕರ್ಣವನ್ನು ಎಳೆದಿದ್ದೇವಲ್ಲ, ಇವೆರಡು ಸರ್ವಸಮ ತ್ರಿಭುಜಗಳಾಗಿರ್ತಾವ. ಸೊ ಈ ಕರ್ಣವನ್ನು ಅಳಕಿಸಿ ನಾವು ಈ ಕರ್ಣವನ್ನು ಎಳೆದ್ರು ಕೂಡ ಇವೆರಡು ಸರ್ವಸಮ ತ್ರಿಭುಜಗಳಾಗಿರ್ತಾವ. ಉದಾಹರಣೆಗೆ ಸೊ ಈ ಬಾಹು ಸಮ ಆಗಿದೆ, ಈ ಬಾಹು ಸಮನಾಗಿದೆ, ಇದು ಉಭಯ ಸಾಮಾನ್ಯ ಬಾಹು. ಹಾಗಾದ್ರೆ ಬಾಹು ಸಿದ್ಧಾಂತದ ಆಧಾರದ ಮೇಲೆ ಇವೆರಡು ಸರ್ವಸಮ ತ್ರಿಭುಜಗಳಾಗುತ್ತವೆ. ಇನ್ನು ನೆಕ್ಸ್ಟ್ ಮುಂದಿನ ಪಾಯಿಂಟ್ ಅನ್ನು ನೋಡೋಣ. ಈ ಸಮಾಂತರ ಚತುರ್ಭುಜದ ಕೋನಾರ್ಧಕಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ನೋಡ್ರಿ, ಏನ ಸಮಾಂತರ ಚತುರ್ಭುಜದ ಏನು ಕೋನಾರ್ಧಕಗಳನ್ನ ನಾವು ರಚನೆ ಮಾಡ್ತೇವಲ್ಲ, ಅವುಗಳು ಹೆಂಗ್ ಅರ್ಧಿಸ್ತಾವ ಅಂತಂದ್ರ ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಕರಿತೇವೆ, ಲಂಬಾರ್ಧಕ ಅಂತ ಕರಿತೇವೆ. ಸೊ ಸಮಾಂತರ ಚತುರ್ಭುಜದ ಕೋನಾರ್ಧಕಗಳು ಹೆಂಗ್ ಅರ್ಧಿಸ್ತಾವ ಅಂದ್ರ ಲಂಬವಾಗಿ ಅರ್ಧಿಸುತ್ತವೆ. ಇದಾದ್ಮೇಲೆ ಇನ್ನೊಂದು ಅಂಶವನ್ನು ನೋಡಿದಾಗ ಸಮಾಂತರ ಚತುರ್ಭುಜದ ಕೋನಾರ್ಧಕಗಳು ಸಮಾಂತರ ಚತುರ್ಭುಜದ ಕೋನಾರ್ಧಕಗಳು ಸಮಾಂತರ ಚತುರ್ಭುಜದ ಕೋನಾರ್ಧಕಗಳು ಯಾವ ಆಕೃತಿಯನ್ನು ಉಂಟು ಮಾಡ್ತಾವ ಅಂದ್ರೆ ಮಧ್ಯದಲ್ಲಿ ಆಯತ ಆಕೃತಿಯನ್ನು ಉಂಟು ಮಾಡ್ತಾವ. ಯಾವ ಆಕೃತಿಯನ್ನು ಉಂಟು ಮಾಡ್ತಾವ್ರಿ, ಆಯತ ಆಕೃತಿಯನ್ನು ಉಂಟು ಮಾಡ್ತಾವ. ಉದಾಹರಣೆಗೆ ನೋಡ್ಬೋದು. ಸೊ ಸಮಾಂತರ ಚತುರ್ಭುಜದ ಎರಡು ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗಿದೆ. ಎರಡು ಅನುಕ್ರಮ ಕೋನಗಳ ಮೊತ್ತ ಎಷ್ಟು ಡಿಗ್ರಿ? 180 ಡಿಗ್ರಿ ಇದೆ. ಹಾಗಾದ್ರೆ ಇವು ಎರಡು ಕೋನಗಳ ಅರ್ಧ, ಯಾಕ ಕೋನಾರ್ಧಕ ರೇಖೆ ಮೀನ್ಸ್ ಎರಡು ಕೋನಗಳನ್ನ ಸಮನಾಗಿ ವಿಭಾಗಿಸ್ತದ ಅಂದಂಗ. ಹಾಗಾದ್ರೆ ಎಷ್ಟು ಡಿಗ್ರಿ ಉಳಿತೆ? 90. ಸೊ ಆಗಲೇ ಹೇಳಿದೆ ಏನು ಅಂದ್ರೆ ಕೋನಾರ್ಧಕಗಳು ಲಂಬವಾಗಿ ಅರ್ಧಿಸುತ್ತವೆ. ಸೊ 90 ಡಿಗ್ರಿ ಬತ್ರಿ. ಹಾಗಾದ್ರೆ ಈ ಕೋನ ಸರಳ ಕೋನ ಅಂದೇವಿ ಅಂದ್ರೆ ಇದು ಕೂಡ ಎಷ್ಟಾಗ್ತದ? 90 ಡಿಗ್ರಿ ಆಗುತ್ತೆ. ಹಾಗಾದ್ರೆ ಒಳಗಡೆ
ಸಮಾಂತರ ಚತುರ್ಭುಜವನ್ನು ಉಂಟು ಮಾಡ್ಯಾದ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಸಮಾಂತರ ಚತುರ್ಭುಜದ ಒಂದು ಕೋನ 90 ಡಿಗ್ರಿಗೆ ಸಮನಾಗಿತ್ತು ಅಂದ್ರೆ, ಸಮಾಂತರ ಚತುರ್ಭುಜದ ಒಂದು ಕೋನ 90 ಡಿಗ್ರಿಗೆ ಸಮನಾಗಿತ್ತು ಅಂದ್ರೆ ಅದನ್ನು ನಾವು ಏನು ಕರಿತೇವೆ ಅಂದ್ರೆ ಆಯತ ಅಂತ ಕರಿತೇವೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ನು ಇದರ ಮೇಲೆ ಕೆಲವು ಸಮಸ್ಯೆಗಳು ಬರ್ತಾವೆ. ಏನು ಅಂದ್ರೆ ಪ್ರಮೇಯಗಳನ್ನು ತೆಗಿರ್ತೇವೆ. 9th ಒಳಗಡೆ ಅದಾವೆ. ಇದ್ರ ಮೇಲೆ 8 ಪ್ರಮೇಯಗಳಿವೆ. ಎಷ್ಟು ಪ್ರಮೇಯ ಅದಾವ ಅಂದ್ರೆ 8 ಪ್ರಮೇಯಗಳಿವೆ. ಸೊ ಏನೇನು ಪ್ರಮೇಯಗಳದಾವ ನೋಡೋಣ. ಯಾವ್ಯಾವ ಪ್ರಮೇಯಗಳು ಅದಾವ್ರಿ ನೋಡ್ರಿ. ಏನು ಪ್ರಮೇಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿದ್ದಾಗ ಆ ಬಾಹುಗಳು ಏನಾಗಿರ್ತಾವ ಅಂತಂದ್ರೆ ಸಮಾಂತರವಾಗಿರ್ತಾವ. ಅಥವಾ ಚತುರ್ಭುಜದ ನೋಡ್ರಿ ಈ ರೀತಿ ಪ್ರಮೇಯ ಬರೋ ಏನು, ಚತುರ್ಭುಜದ ಎರಡು ಜೊತೆ ಅಭಿಮುಖ ಬಾಹುಗಳು ಸಮನಾಗಿದ್ದರೆ ಆ ಚತುರ್ಭುಜವನ್ನು ಸಮಾಂತರ ಚತುರ್ಭುಜ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಚತುರ್ಭುಜದ ಒಂದು ಜೊತೆ ಬಾಹು ಸಮ ಮತ್ತು ಸಮಾಂತರವಾಗಿದ್ದರೆ ಅದನ್ನು ಸಮಾಂತರ ಚತುರ್ಭುಜ ಅಂತ ಕರೆಯುತ್ತೇವೆ. ಇನ್ನು ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾಹು ಮತ್ತು ಅಭಿಮುಖ ಕೋನಗಳು ಸಮನಾಗಿದ್ದರೆ ಆ ಚತುರ್ಭುಜವನ್ನು ಸಮಾಂತರ ಚತುರ್ಭುಜ ಅನ್ನುತ್ತೇವೆ. ನೆಕ್ಸ್ಟ್ ಚತುರ್ಭುಜದ ಕರ್ಣಗಳು ಪರಸ್ಪರ ಆವರ್ತಿಸಿದರೆ ಅದನ್ನು ಕೂಡ ನಾವು ಏನ್ ಕರಿತೇವೆ ಅಂದ್ರೆ ಸಮಾಂತರ ಚತುರ್ಭುಜ ಅಂತ ಕರೆಯುತ್ತೇವೆ. ಇನ್ನು ಅದಾದ್ಮೇಲೆ ಈ ರೀತಿ ಕೆಲವು ಅಂಶಗಳು ಏನ್ ಮಾಡ್ತಾನಂದ್ರ ಪ್ರಮೇಯವಾಗಿ ಸಾಧನೆ ಮಾಡಂತಾನ. ಏನ್ರಿ, ಲಕ್ಷಣಗಳನ್ನೇ ಪ್ರಮೇಯವಾಗಿ ಸಾಧನೆ ಮಾಡ, ಅವುಗಳಿಗೆ ನಾವೇನ್ ಕರಿತೇವೆ ಅಂದ್ರೆ ಪ್ರಮೇಯಗಳು ಅಂತ ಕರಿತಾ ಇದ್ದಾವೆ. ಸೊ ಪ್ರಮೇಯ ಅಂದ್ರೇನು ನೆನಪಿಟ್ಟುಕೊಳ್ರಿ, ತಾರ್ಕಿಕವಾಗಿ ಸಾಧಿಸಬಹುದಾದ ಉಕ್ತಿಗಳನ್ನ ನಾವು ಪ್ರಮೇಯ ಅಂತ ಕರಿತೇವೆ. ತಾರ್ಕಿಕವಾಗಿ ಸಾಧಿಸಬಹುದಾದ ಉಕ್ತಿಗಳನ್ನ ಪ್ರಮೇಯ ಅಂತ ಕರಿತೇವೆ. ಹಾಗಾದ್ರೆ ಉಕ್ತಿ ಅಂದ್ರೇನು ನೋಡ್ರಿ, ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂ ಸಿದ್ಧಗಳನ್ನ ಒಳಗೊಂಡಿರುವ ಹೇಳಿಕೆಗಳು. ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂ ಸಿದ್ಧವನ್ನ ಒಳಗೊಂಡಿರುವ ಹೇಳಿಕೆಗಳನ್ನ ನಾವೇನ್ ಕರಿತೇವೆ, ಉಕ್ತಿ ಅಂತ ಕರಿತೇವೆ. ಯಾವ್ಯಾವ್ರಿ, ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಗಳು. ಸೊ ಇವುಗಳನ್ನ ಒಳಗೊಂಡಿರುವ ಹೇಳಿಕೆಗಳು ಉಕ್ತಿಗಳಾಗ್ಯಾವ. ಉಕ್ತಿಯನ್ನ ಸಾಧನೆ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ನಾವೇಂತೇವ್ರಿ ಪ್ರಮೇಯ ಅಂತ ಕರಿತೇವೆ. ಸ್ವಯಂ ಸಿದ್ಧ ಅಂದ್ರೇನು, ಪ್ರಶ್ನಿಸದೆ ಒಪ್ಪಿಕೊಳ್ಳುವ ಗಣಿತ ಮತ್ತು ವಿಜ್ಞಾನದ ಶಾಖೆಗಳಿಗೆ ಅನ್ವಯಿಸುವ ಹೇಳಿಕೆಗಳು. ಪ್ರಶ್ನಿಸದೆ ಒಪ್ಪಿಕೊಳ್ಳುವ ಗಣಿತ ಮತ್ತು ವಿಜ್ಞಾನದ ಎಲ್ಲ ಶಾಖೆಗಳಿಗೂ ಅನ್ವಯಿಸುವ ಹೇಳಿಕೆಗಳನ್ನು ಸ್ವಯಂ ಸಿದ್ಧ ಅಂತ ಕರಿತೇವೆ. ಇನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳುವ ರೇಖಾಗಣಿತಕ್ಕೆ ಮಾತ್ರ ಸೀಮಿತವಾಗಿರುವ ಹೇಳಿಕೆಗಳನ್ನು ಆಧಾರ ಪ್ರತಿಜ್ಞೆ ಅಂತ ಕರಿತೇವೆ. ಸೊ ಈ ಪ್ರಮೇಯಗಳನ್ನು ಏನು ಮಾಡ್ಬೋದು ಅಂದ್ರೆ ಕೇಳ್ಬೋದ್ರಿ, ಅಥವಾ ಆ ಪ್ರಮೇಯಗಳ ಹೇಳಿಕೆಯ ಮುಖಾಂತರ ಕೆಲವು ಸಮಸ್ಯೆಗಳನ್ನು ನೀಡಿ ಸಾಧಿಸಿ ಅಂತ ಹೇಳ್ಬೋದು. ಇದಾದ್ಮೇಲೆ ಇನ್ನು ಸಮಾಂತರ ಚತುರ್ಭುಜದ ವಿಧಗಳು ಯಾವ್ಯಾವ? ಸಮಾಂತರ ಚತುರ್ಭುಜದ ವಿಧಗಳು. ಸಮಾಂತರ ಚತುರ್ಭುಜದ ವಿಧಗಳಲ್ಲಿ ಒಂದನೇದು ಆಯತ. ಆಯತ ಆಯತ ಈಗಾಗಲೇ ಡೆಫಿನಿಷನ್ ಆಗಲೇ ಪ್ರಮೇಯ ಹೇಳುವ ಹೊತ್ನಾಗ ಅಥವಾ ಲಕ್ಷಣ ಹೇಳುವ ಹೊತ್ನಾಗ ಹೇಳಿರ್ಬೋದ್ರಿ. ಏನ್ರಿ ಅಂದ್ರ ಸಮಾಂತರ ಚತುರ್ಭುಜದ ಯಾವುದಾದರೂ ಒಂದು ಕೋನವು 90 ಡಿಗ್ರಿಗೆ ಸಮನಾಗಿತ್ತು ಅಂದ್ರೆ, ಸಮಾಂತರ ಚತುರ್ಭುಜದ ಯಾವುದಾದರೂ ಒಂದು ಕೋನವು 90 ಡಿಗ್ರಿಗೆ ಸಮನಾಗಿತ್ತು ಅಂದ್ರೆ ಅದನ್ನು ನಾವೇನ್ ಕರಿತೇವೆ ಅಂದ್ರೆ ಆಯತ ಅಂತ ಕರಿತೇವೆ. ಇದಾದ್ಮೇಲೆ ಬರುವಂಥದ್ದು ಯಾವುದ್ರಿ ಅಂದ್ರೆ ಚೌಕ. ಏನು ಚೌಕ ರೀ? ಸೊ ಈ ಆಯತವನ್ನ ಕರಿತೇವಲ್ಲ, ಏನು ಅಂದ್ರೆ ಆಯತದ ಎರಡು ಅನುಕ್ರಮ ಭಾವಗಳು ಅಂದ್ರೆ ಇದು ಆಗಿರ್ಬೋದು, ಅಥವಾ ಇದು ಆಗಿರ್ಬೋದು, ಅಥವಾ ಇದು ಆಗಿರ್ಬೋದು, ಯಾವುದೇ ಇರಲಕ್ಕೆ. ಏನು ಅಂದ್ರೆ ಎರಡು ಅನುಕ್ರಮ ಬಾಹುಗಳು
ಸಮನಾಗಿದ್ದರೆ, ಅನುಕ್ರಮ ಬಾಹುಗಳು ಸಮನಾಗಿದ್ದರೆ ಅದನ್ನು ಚೌಕ ಅಂತ ಕರಿತೇವೆ. ಆಯತದ ಎರಡು ಅನುಕ್ರಮ ಬಾಹುಗಳು ಸಮನಾಗಿದ್ದರೆ ಅದನ್ನು ಏನಂತ ಕರಿತೇವೆ? ಚೌಕ ಅಂತ ಕರಿತೇವೆ. ಇನ್ನು ಇದರಲ್ಲಿ ಮೂರನೇದು ಬರ್ತವೆ ವಜ್ರಾಕೃತಿ. ವಜ್ರಾಕೃತಿ ಅಂತ ಬರುತ್ತೆ. ಸೊ ವಜ್ರಾಕೃತಿ ಅಂದ್ರೆ ಏನ್ರಿ? ಸಮಾಂತರ ಚತುರ್ಭುಜದ ಎರಡು ಅನುಕ್ರಮ ಬಾಹುಗಳು. ಯಾವ್ದ್ರಿ? ಸಮಾಂತರ ಚತುರ್ಭುಜದ ಎರಡು ಅನುಕ್ರಮ ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವೇನ್ ಕರಿತೀವಿ ಅಂದ್ರೆ ವಜ್ರಾಕೃತಿಗಳು ಅಂತ ಕರಿತಾ ಇದ್ದಾರೆ. ಇನ್ನು ಸಮಾಂತರವಲ್ಲದ ಚತುರ್ಭುಜದ ವಿಧಗಳಲ್ಲಿ ನೋಡಿದಾಗ ತ್ರಾಪಿಜ್ಯ ಅಂತ ಬರುತ್ತೆ. ಇದ್ರೊಳಗಡೆ ಸಮದ್ವಿಬಾಹು ತ್ರಾಪಿಜ್ಯ ಅಂತ ಬರುತ್ತೆ. ಬಾಹು ತ್ರಾಪಿಜ್ಯ ಅಂತ ಬರುತ್ತೆ. ಇನ್ನು ಎರಡನೇದು ಪತಂಗ ಅಂತ ಬರುತ್ತೆ. ಪತಂಗ ಅಥವಾ ಗಾಳಿಪಟ. ಸೊ ತ್ರಾಪಿಜ್ಯ ಅಂದ್ರೇನು? ಚತುರ್ಭುಜದಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರ ಇರಬೇಕು. ಈ ಬಾಹು ಹೆಂಗ್ ಸಮಾಂತರ ಐತಲ್ರಿ? ಚತುರ್ಭುಜದಲ್ಲಿ ಒಂದು ಜೊತೆ ಬಾಹು ಸಮಾಂತರವಾಗಿತ್ತು ಅಂದ್ರೆ ಅದನ್ನ ತ್ರಾಪಿಜ್ಯ ಅಂತ ಕರಿತಾ ಇದ್ದಾವೆ. ಇನ್ನು ಸಮದ್ವಿಬಾಹು ತ್ರಾಪಿಜ್ಯ ಅಂದ್ರೇನು ನೋಡ್ರಿ? ಸಮಾಂತರವಲ್ಲದ ಬಾಹುಗಳು ಅಂದ್ರೆ ಈ ಬಾಹು ಅಲ್ಲ, ಈ ಬಾಹು ಸಮಾಂತರವಲ್ಲದ ಬಾಹುಗಳು ಸಮನಾಗಿದ್ದರೆ, ಯಾವ್ದ್ರಿ? ತ್ರಾಪಿಜ್ಯದ ಸಮಾಂತರವಲ್ಲದ ಬಾಹುಗಳು ಅಂದ್ರೆ ಯಾವ್ಯಾವ? ಈ ಬಾಹು ಸಮನಾಗಿದ್ದರೆ ಅದನ್ನ ಸಮದ್ವಿಬಾಹು ತ್ರಾಪಿಜ್ಯ ಅಂತ ಕರಿತಾ ಇದ್ದೇವೆ. ಇನ್ನು ಪತಂಗ ಚತುರ್ಭುಜದ ಎರಡು ಜೊತೆ ಅನುಕ್ರಮ ಬಾಹುಗಳು. ಈ ಬಾಹು ಚತುರ್ಭುಜದ ಎರಡು ಜೊತೆ ಅನುಕ್ರಮ ಬಾಹುಗಳು ಸಮನಾಗಿದ್ದರೆ ಅದನ್ನ ನಾವೇನ್ ಕರಿತೇವೆ ಅಂದ್ರ ಪತಂಗ ಅಂತ ಕರಿತೇವೆ. ಹಾಗಾದ್ರೆ ಇನ್ನು ಕೆಲವು ಲಕ್ಷಣಗಳನ್ನ ನೋಡೋಣ. ಆಯತದ ಸಮಾಂತರ ಚತುರ್ಭುಜದ ಲಕ್ಷಣಗಳೇನು ಇರ್ತಾವಲ್ಲ ಅವುಗಳನ್ನೇ ಈ ಮೂರುಗಳು ಒಳಗೊಂಡಿರ್ತಾವ. ಆದ್ರೆ ಕೆಲವು ಅಂಶಗಳು ಬೇರೆ ಬೇರೆ ಇರ್ತಾವ. ಏನು ಕೆಲವು ಅಂಶಗಳು? ಅಲ್ಲಿ ಕೋನಾರ್ಧಕಗಳು ಏನಾಕಿದ್ದು ಅಂದ್ರೆ ಲಂಬವಾಗಿ ಅರ್ಧಿಸುತ್ತಿದ್ದು ಮತ್ತು ಆಯತವನ್ನ ಉಂಟು ಮಾಡ್ತದೆ. ಎಲ್ರಿ? ಸಮಾಂತರ ಚತುರ್ಭುಜದಲ್ಲಿ. ಆದ್ರೆ ಇಲ್ಲಿ ಕೋನಾರ್ಧಕಗಳು ಆಯತದಲ್ಲಿ ಏನಾಗ್ತಾವ ಅಂದ್ರ ಕರ್ಣಗಳಾಗಿರುತ್ತವೆ. ಏನಾಗಿರ್ತಾವ್ರಿ? ಕರ್ಣಗಳಾಗಿರುತ್ತವೆ. ಕೋನಾರ್ಧಕಗಳು ಯಾವುವು? ಕರ್ಣಗಳಾಗಿರುತ್ತವೆ. ಅದರ ಜೊತೆಗೆ ಆಯತದ ಬಾಹುಗಳ ಮಧ್ಯ ಬಿಂದುಗಳನ್ನ ಸೇರಿಸಿದಾಗ ಅಲ್ಲಿ ವಜ್ರಾಕೃತಿ ಉಂಟಾಗುತ್ತದೆ. ಆಯತದ ಬಾಹುಗಳ ಮಧ್ಯ ಬಿಂದುಗಳನ್ನ ಕ್ರಮವಾಗಿ ಸೇರಿಸಿದಾಗ ಅಲ್ಲಿ ಏನು ಉಂಟಾಗ್ತದ್ರಿ? ವಜ್ರಾಕೃತಿ ಉಂಟಾಗ್ತದ. ಸೊ ಅದೇ ರೀತಿಯಾಗಿ ವಜ್ರಾಕೃತಿಯ ಇದು ನೋಡ್ರಿ, ವಜ್ರಾಕೃತಿಯ ಮಧ್ಯ ಬಿಂದುಗಳನ್ನ ಸೇರಿಸಿದಾಗ, ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸಿದಾಗ ಅಲ್ಲಿ ಏನು ಉಂಟಾಗ್ತದ? ಆಯತ ಉಂಟಾಗ್ತದ. ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ವಜ್ರಾಕೃತಿಯ ಕರ್ಣಗಳು ಕೋನಾರ್ಧಕಗಳಾಗಿರುತ್ತವೆ. ವಜ್ರಾಕೃತಿಯ ಕೋನಗಳು ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಇನ್ನು ಆಯತದ ಕರ್ಣಗಳು ಪರಸ್ಪರ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗ ಮಾಡ್ತದ. ಯಾವುದನ್ನ? ಆಯತವನ್ನ. ಆಯತ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಆದ್ರೆ ಲಂಬವಾಗಿ ಅಂತ ಹೇಳಿಲ್ಲ, ಪರಸ್ಪರ ಅರ್ಧಿಸುತ್ತವೆ. ಅಭಿಮುಖ ಕೋನಗಳು ಸಮನಾಗಿರ್ತವೆ ಅಂದ್ರೆ 4 ಕೋನಗಳು ಸಮನಾಗಿರುತ್ತವೆ. ನೆಕ್ಸ್ಟ್ ಚೌಕವನ್ನ ನೋಡಿದಾಗ 4 ಬಾಹುಗಳು ಸಮನಾಗಿರ್ತಾವ, 4 ಕೋನಗಳು ಸಮನಾಗಿರ್ತಾವ. ಕರ್ಣಗಳು ಪ್ರತಿಯೊಂದು ಕರ್ಣವು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸ್ತದೆ. ನೆಕ್ಸ್ಟ್ ಕರ್ಣಗಳು ಕೋನಾರ್ಧಕಗಳಾಗಿವೆ ಮತ್ತು ಪರಸ್ಪರ ಏನ್ ಮಾಡ್ತಾವ ಅಂದ್ರ ಲಂಬವಾಗಿ ಅರ್ಧಿಸುತ್ತವೆ. ನೆಕ್ಸ್ಟ್ ಈ ಚೌಕವನ್ನ ನಾವು ಏನ್ ಕರಿತೀವಿ ಅಂದ್ರ ನಿಯಮಿತ ಬಹುಭುಜಾಕೃತಿ ಅಂತ ಕರಿತಾ ಇದ್ದಾವೆ. ಸೊ ಈ ರೀತಿ ಏನ್ರಿ ಅಂದ್ರೆ ಸಮಾಂತರ ಚತುರ್ಭುಜದ ಲಕ್ಷಣಗಳಾಗ್ತವೆ. ಇನ್ನು ತ್ರಾಪಿಜ್ಯದ ಲಕ್ಷಣಗಳು. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ, ಸಮಾಂತರವಾಗಿರ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಸಮನಾಗಿ ಅರ್ಧಿಸಂಗಿಲ್ರಿ. ಯಾಕಂದ್ರೆ
ಎರಡು ಬಾಹುಗಳು ಏನಾಗಿರ್ತದ ಅಂದ್ರೆ ಅಸಮನಾಗಿರ್ತಾವ ಮತ್ತು ಸಮಾಂತರವಾಗಿರಲ್ಲ. ಅದಕ್ಕೆ ಕರ್ಣಗಳು ಅರ್ಧಿಸುತ್ತವೆ, ಆದರೆ ಸಮನಾಗಿ ಅರ್ಧಿಸುವುದಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ತ್ರಾಪಿಜ್ಯದಲ್ಲಿ ಎರಡು ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಈ ಕೋನ ಆಗಿರ್ಬೋದು, ಈ ಕೋನ ಆಗಿರ್ಬೋದು. ಅನುಕ್ರಮ ಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿರ್ತದೆ? 180 ಡಿಗ್ರಿಗೆ ಸಮನಾಗಿರ್ತದೆ. ನೆಕ್ಸ್ಟ್ ಸಮದ್ವಿಬಾಹು ತ್ರಾಪಿಜ್ಯ ಏನ್ರಿ ಅಂದ್ರೆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿರ್ತಾವ, ಸಮಾಂತರವಲ್ಲದ ಬಾಹುಗಳು ಏನಾಗಿರ್ತಾವ ಅಂದ್ರೆ ಸಮನಾಗಿರ್ತಾವ. ನೆಕ್ಸ್ಟ್ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಏನ್ ಮಾಡ್ತಾವ? ಪರಸ್ಪರ ಸಮನಾಗಿ ಅರ್ಧಿಸ್ತಾವ. ಯಾಕಂದ್ರ ಸಮಾಂತರವಲ್ಲದ ಬಾಹುಗಳು ಸಮನಾಗಿ ಅವಲ್ಲ, ಸೊ ಸಮನಾದ ರೀತಿ ಇರ್ತಾವ. ಅದಾದ್ಮೇಲೆ ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ ಸಮಬಾಹುಗಳ ಮಧ್ಯಬಿಂದುಗಳನ್ನ ಸೇರಿಸಿದಾಗ ಆ ಮಧ್ಯರೇಖೆಯ ಮೊತ್ತ ಅಥವಾ ಅಳತೆ, ಯಾವ ರೇಖೆ ರೀ? ರಚನೆಯಾದಂಥ ಮಧ್ಯರೇಖೆಯ ಅಳತೆ ಸಮಾಂತರ ಬಾಹುಗಳದಾವಲ್ಲ, ಎದ್ರದ್ದು ಸಮದ್ವಿಬಾಹು ತ್ರಾಪಿಜ್ಯದ ಅವುಗಳ ಮೊತ್ತಗಳ ಅರ್ಧದಷ್ಟಿರುತ್ತದೆ. ಯಾವುದೇ ಸಮಾಂತರ ಬಾಹುಗಳ ಮೊತ್ತಗಳ ಎಷ್ಟರಷ್ಟು? ಅರ್ಧದಷ್ಟಿರುತ್ತೆ. ಇದು ಸಮದ್ವಿಬಾಹು ತ್ರಾಪಿಜ್ಯ. ಇನ್ನು ಪತಂಗ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ನೆಕ್ಸ್ಟ್ ಕರ್ಣಗಳು ಸಮನಾಗಿರುವುದಿಲ್ಲ. ಈ ರೀತಿ ಸೊ ಸಮಾಂತರ ಚತುರ್ಭುಜದ ವಿಧಗಳು ಗೊತ್ತಾಗಿದೆ. ಅವುಗಳ ಸಮಾಂತರ ಚತುರ್ಭುಜ ಅಂದ್ರೇನು, ಆಯತ, ಚೌಕ, ವಜ್ರಾಕೃತಿ ಅಂದ್ರೇನು, ಸಮಾಂತರವಲ್ಲದಲ್ಲಿ ತ್ರಾಪಿಜ್ಯ, ಸಮದ್ವಿಬಾಹು ತ್ರಾಪಿಜ್ಯ, ಪತಂಗ ಅಂದ್ರೇನು, ಮತ್ತು ಕೆಲವು ಲಕ್ಷಣಗಳನ್ನು ನೋಡಿದ್ದೇವೆ. ಸೊ ಮುಂದಿನ ಅವಧಿ ಒಳಗಡೆ ಸಮಾಂತರ ಚತುರ್ಭುಜದೊಳಗಡೆ ಕೆಲವು ಪ್ರಮೇಯಗಳನ್ನು ಏನು ಮಾಡೋಣ ಅಂದ್ರೆ ನೋಡೋಣ ಅಂತ. ಸೊ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.